ಪಟ್ಟಣಗೆರೆ ಜಯಣ್ಣ ಅವರ ಒಡೆತನದ ಈ ಒಂದು ಶೆಡ್ನಲ್ಲಿ ನಡೆದಿದೆ ಈ ಕೃತ್ಯ ಅನ್ನುವಂಥದ್ರ ಬಗ್ಗೆ ಈಗ ಇರುವಂತಹ ಆರೋಪ. ಈಗ ಸದ್ಯಕ್ಕೆ ಶೆಡ್ನಲ್ಲಿರುವಂತಹ ಸಿಸಿಟಿವಿಯನ್ನು ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶೆಡ್ಗೆ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ದೃಶ್ಯಗಳ ಪರಿಶೀಲನೆ ನಡೀತಾ ಇದೆ. 5ಕ್ಕೂ ಹೆಚ್ಚು ಸಿಸಿಟಿವಿಗಳು ಒಳಗಡೆ ಇದೆ. ಅದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿರುವಂತಹ ಪೊಲೀಸರು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು 6 ಹೆಕ್ಟೇರ್ ಪ್ರದೇಶದ ಶೆಡ್ನಲ್ಲಿ ವಾಹನಗಳನ್ನ ನಿಲ್ಲಿಸ್ತಾ ಇದ್ರು. ಇಲ್ಲಿ ಶೆಡ್ನ ಒಳಗಡೆ ಏನ್ ನಡೆದ್ರೂ ಕೂಡ ಹೊರಗಡೆ ಗೊತ್ತಾಗೋದೇ ಇಲ್ಲ. ಶೆಡ್ನ ಸುತ್ತಲೂ ಕೂಡ ತಗಡಿನ ಶೀಟ್ಗಳನ್ನ ಅಲ್ಲಿ ನಿರ್ಮಿಸಲಾಗಿದೆ. ಸೀಸ್ ಆಗಿರುವಂತಹ ವಾಹನಗಳನ್ನ ಆ ಶೆಡ್ನಲ್ಲಿ ಪಾರ್ಕ್ ಮಾಡ್ತಾ ಇದ್ರು. ಯಾರೆಲ್ಲ ಬಡ್ಡಿ ಕಟ್ಟೋದಿಲ್ವೋ ಅಥವಾ ಲೋನ್ ಕರೆಕ್ಟಾಗಿ ಕಟ್ಟೋದಿಲ್ವೋ ಅಂತ ವಾಹನಗಳನ್ನ ಸೀಸ್ ಮಾಡ್ಕೊಂಡು ಬಂದು ಇಲ್ಲಿ ಇಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇರುವಂತಹ ಮಾಹಿತಿ. ಅಲ್ಲಿ ಬೈಕ್ಗಳಾಗಲಿ, ಬಸ್ಸು, JCB, ಆಂಬ್ಯುಲೆನ್ಸು ಇವೆಲ್ಲ ಕೂಡ ಇವೆ. ಶೆಡ್ಗೆ ಯಾರು ಬಂದಿದ್ರು ಅನ್ನೋಂಥದ್ರ ಬಗ್ಗೆ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಕಂಬದಲ್ಲಿರುವಂತಹ 2 CC ಕ್ಯಾಮ್ರಾಗಳು, ಇಲ್ಲಿರುವಂತಹ ಒಂದು 2 CC ಕ್ಯಾಮ್ರಾಗಳಿವೆ. ಅದೆಲ್ಲವೂ ಕೂಡ ಎಷ್ಟು ಮಾಡಿ ವರ್ಕಿಂಗ್ ಕಂಡೀಷನಲ್ಲಿವೆ ಅದನ್ನು ಕೂಡ ನೋಡಬೇಕಲ್ಲ. ಬಟ್ ಸ್ಟಿಲ್ ಪೊಲೀಸರು ಅದರ ಬಗ್ಗೆ ವಿಡಿಯೋಸ್ ಏನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು 3 ಕಡೆ ಒಂದು 2 ಅಂತ ಹೇಳಿ ಒಂದು 6 ಕ್ಯಾಮ್ರಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಟ್ ಇದು ಯಾವ ಕಡೆ ಫೋಕಸ್ ಆಗಿದೆಯೋ, ಎಕ್ಸಾಕ್ಟ್ಲಿ ಗೇಟಿಂದ ಯಾರು ಬರ್ತಾರೆ, ಹೊರಗಡೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಇದರಲ್ಲಿ ನಿಜಕ್ಕೂ ರೆಕಾರ್ಡ್ ಆಗಿದೆಯಾ, ಇದೆಲ್ಲವನ್ನೂ ಕೂಡ ಈಗ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಇದರಲ್ಲಿ ಫುಟೇಜ್ ಸಿಕ್ಕಿದ್ದೇ ಆದಲ್ಲಿ ಆಗ ಖಂಡಿತವಾಗ್ಲೂ ಒಂದಷ್ಟು ಎವಿಡೆನ್ಸ್ ಆಗುತ್ತೆ. ಆ ಟೈಮ್ನಲ್ಲಿ ದರ್ಶನ್ ಇದ್ರಾ, ದರ್ಶನ್ ಅಲ್ಲಿಗೆ ಬಂದಿದ್ರಾ, ದರ್ಶನ್ ಜೊತೆಗೆ ಮತ್ತಾರ್ಯಾರು ಬಂದಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಖಚಿತತೆ ಸಿಗುತ್ತೆ. ಸೊ ಹಾಗಾಗಿನೇ ಈಗ ಪೊಲೀಸರು ಅದರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಸೇರಿದಂತೆ ಈಗ 13 ಆರೋಪಿಗಳ ಬಂಧನ ಆಗಿದೆ. ಒಟ್ಟು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್, ಈಗ ಸಂಜೆ 4:30ಕ್ಕೆ ದರ್ಶನ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ. ದರ್ಶನ್ ಸೇರಿ ಎಲ್ಲರನ್ನೂ ಕೂಡ ಇವತ್ತು ಸಂಜೆನೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರೂ ಕೂಡ ಅರೆಸ್ಟ್. ದರ್ಶನ್ ಸೇರಿ 13 ಆರೋಪಿಗಳ ಬಂಧನ ಆಗಿದೆ. ಈಗ ಇದುವರೆಗೂ ವಶದಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದ್ದಂತಹ ಸುದ್ದಿ, ಪವಿತ್ರ ಗೌಡರನ್ನ ಕೂಡ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇದ್ದಂತಹ ಸುದ್ದಿ ಈಗ ಅಪ್ಡೇಟ್ ಆಗಿದೆ. ಪವಿತ್ರ ಗೌಡರನ್ನ ಕೂಡ ಈಗ ಅರೆಸ್ಟ್ ಅಂತ ಹೇಳಿ ತೋರಿಸಿದ್ದಾರೆ ಪೊಲೀಸರು. ದರ್ಶನ್, ಪವಿತ್ರ ಗೌಡ ಜೊತೆಗೆ 11 ಜನ, ಸೊ ಒಟ್ಟು 13 ಜನರನ್ನ ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇವತ್ತು 4:30ಕ್ಕೆ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ನಂತರದ ಪ್ರೊಸೀಜರ್ಸ್ ಅವರನ್ನ ಮತ್ತೆ ವಶಕ್ಕೆ ಕೇಳ್ತಾರೆ ಪೊಲೀಸರು. ಯಾಕಂದ್ರೆ ವಿಚಾರಣೆಯನ್ನು ನಡೆಸಬೇಕಾಗಿರೋದ್ರಿಂದಾಗಿ ಸೊ ಕೋರ್ಟ್ ಅವರನ್ನ ಮತ್ತೆ ಪೊಲೀಸರಿಗೆ ನೀಡಿದ್ರೆ, ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ. ಅದರ ನೆಕ್ಸ್ಟ್ ಪ್ರೊಸೀಜರ್ಸ್ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು. ಅದಾದ ನಂತರ ಅವ್ರನ್ನ ವಶದಲ್ಲಿ ಇಟ್ಕೋತಾರೆ, ವಿಚಾರಣೆ ನಡೆಯುತ್ತೆ. ಒಟ್ಟಿನಲ್ಲಿ ಪ್ರತಿ ಸರಿ ವಿವಾದದಲ್ಲಿ ಸಿಕ್ಕಾಕೊಳ್ತಾ ಇರುವಂತಹ ದರ್ಶನ್ ಈ ಬಾರಿ ಬಹುದೊಡ್ಡ ಸಂಕಷ್ಟದಲ್ಲೇ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಇದು ಬರೀ ಸಾಮಾನ್ಯವಾದಂತಹ ಯಾವುದೋ ಒಂದು ಕೇಸ್ ಅಲ್ಲ. ಇಲ್ಲಿರುವಂಥದ್ದು ಮರ್ಡರ್ ಕೇಸ್ ಜೊತೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಜೊತೆಗೆ ಕಿಡ್ನಾಪ್ ಕೇಸ್ ಕೂಡ ಆಡ್ ಆಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಈಗ ವಿಚಾರಣೆ ನಡೀತಾ ಇರುವಂಥದ್ದು. ಠಾಣೆಯಲ್ಲಿ ಈಗ ಇನ್ನೂ ಕೂಡ ದರ್ಶನ್ ಇದ್ದಾರೆ. ದರ್ಶನ್ ಸೇರಿ ನಾಗರಾಜ್ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ನಾನು ಶೆಡ್ ಹತ್ರ ಹೋಗಿ ಬಂದೆ ಅನ್ನುವಂಥದ್ದನ್ನ ಹೇಳಿದಾರಂತೆ. ಮೆಸೇಜ್ ಮಾಡಿದ್ದು ಇವನೇನಾ ಅಂತ ಹೇಳಿ ನಾನು ಮಾತಾಡ್ಸಿದ್ದೆ. ನಾನು ಅಲ್ಲಿಂದ ವಾಪಸ್ ಬಂದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ನನಗೆ, ನಾನು ಹೋಗಿ ಬಂದೆ ಅಷ್ಟೇನೆ ಅಂತ ಹೇಳ್ಕೊಂಡಿದ್ದಾರಂತೆ. ಪೊಲೀಸರು ಎದುರು ನಟ ದರ್ಶನ್ ಇದನ್ನ ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪೊಲೀಸರ ಮೂಲಗಳು ಮಾಹಿತಿಯನ್ನು ನೀಡ್ತಾ ಇವೆ. ಇನ್ನು ಉಳಿದ ಆರೋಪಿಗಳನ್ನ ಕೂಡ ವಿಚಾರಣೆ ನಡೆಸ್ತಾ ಇದೆ ಖಾಕಿ ಪಡೆ. ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿ ಬಂದಿದ್ದು ನಿಜ, ಆದ್ರೆ ನಾನು ಅಲ್ಲಿಂದ ಬಂದ ಮೇಲೆ ಏನಾಯ್ತು ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳಿ ದರ್ಶನ್ ಹೇಳಿದಾರಂತೆ.